ಆನಂದ್ ವಟಾರ್ ಎಂಬ ಹೊಸ ನಿರ್ದೇಶಕ ಮೊದಲ ಬಾರಿಗೆ ಕಥೆಯನ್ನ ರಚಿಸಿ ಛಾಯಾಗ್ರಹಣದ ಜೊತೆಗೆ ನಿರ್ದೇಶನವನ್ನ ಮಾಡ್ತಾ ಇರುವಂತಹ ಚಿತ್ರ ಎ ಹ್ಯಾಪಿ ಮ್ಯಾರಿಡ್ ಲೈಫ್. ಹೊಸದಾಗಿ ಮದುವೆಯಾದವರಿಗೆ ಬಂಧು ಮಿತ್ರರು ಹಾರೈಸುವಂತೆ ಮಾಮೂಲಿ ಆಶಯದ ನುಡಿಯೇ ಈ ಚಿತ್ರದ ಶೀರ್ಷಿಕೆ. ತಂದೆ ತಾಯಿ ಗುರು ಹಿರಿಯರ ಮಾತನ್ನ ಕೇಳದವರ ಬದುಕು ಕೊನೆಗೆ ಏನಾಗುತ್ತೆ ಎಂಬುದೇ ಈ ಕಥೆಯ ಸಾರಾಂಶವಂತೆ. ಈ ಚಿತ್ರದಲ್ಲಿ ಜಾಯಿಂಟ್ ಫ್ಯಾಮಿಲಿ ಬದುಕಿನ ಬಗ್ಗೆ ಗೌರವಿಸುವಂತೆ ಕಥೆಯಿಂದ ಕೂಡಿದೆ ಅಂತೆ. ಆದ್ರೆ ಚಿತ್ರದ ಪೋಸ್ಟರ್ನಲ್ಲಿ ಮಾತ್ರ ಮನುಷ್ಯನ ತಲೆಯಲ್ಲಿ ಹೃದಯವನ್ನ ಇಟ್ಟಿದ್ದಾರೆ, ಹಾಗೆ ಎದೆಯಲ್ಲಿ ಮಿದುಳನ್ನ ಇಟ್ಟಿದ್ದಾರಂತೆ. ಅದು ಯಾಕೆ ಅನ್ನೋ ಪ್ರಶ್ನೆಗೆ ನಾವು ಖಂಡಿತ ಸಿನಿಮಾವನ್ನ ನೋಡಲೇಬೇಕಂತೆ. ಕಲಾವಿದರಾಗಿ ಮಲ್ಲೇಶ್, ಸುಮನ್, ತೇಜಸ್ವಿನಿ ಎಂಬುವವರು ಹೊಸದಾಗಿ ಅಭಿನಯಿಸಿದ್ದಾರೆ. ಹೊಸಕೋಟೆಯ ಹೈವೇ ಬಳಿ ಇರುವ ಡಾಬಾದಲ್ಲಿ ಹಾಡಿನ ಚಿತ್ರೀಕರಣವನ್ನ ಮಾಡಲಾಯಿತು. ತುಂಬ ಚೆನ್ನಾಗಿ ಕೋಪರೇಷನ್ ಮಾಡಿದ್ದಾರೆ ಸರ್. ಅಂದರೆ ನಾವು ಮುಂಚೆ ಶೂಟಿಂಗಿಂದ ಬಿಫೋರ್ ಎಲ್ಲ ಸ್ವಲ್ಪ ಹೊಸಬರಾಗಿರೋದ್ರಿಂದ ಸ್ಪಾಟಲ್ಲಿ ಹೋಗ್ಬಿಟ್ಟು ಏನೋ ರೀಟೇಕ್ಸ್ ಆಗಲಿ ಬೇರೆ ಬೇರೆ ಏನೋ ಜಾಸ್ತಿ ಆಗ್ಬೋದು ಅಂತ ನಾವು ಶೂಟಿಂಗ್ ಬಿಫೋರ್ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ವಿ. 1 ಮಂತ್ ರಿಹರ್ಸಲ್ ಪ್ಲಾನ್ ಮಾಡಿದ್ವಿ. 1 ಮಂತ್ ಫುಲ್ ಪಿನ್ ಟು ಪಿನ್ ಡೈಲಾಗ್ಸ್ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಹೋಗ್ಬಿಟ್ಟು ಶೂಟ್ ಮಾಡಿದ್ದು. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಸಾಗರದಲ್ಲಿ ಗೋಪಾಲ್ ಪರಿಣಿತಿ ಅಂತಿದ್ದಾರೆ, ಭರತನಾಟ್ಯಂ ಡ್ಯಾನ್ಸರ್ ಅವ್ರು ಬಂದು ಹೀರೋ ತಂದೆ ರೋಲ್ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಸಿಂಗರ್ ಇದ್ದಾರೆ ಅರುಣ್ ಘಾಟೆ ಅಂತ ಬಿಟ್ಟು, ಅವ್ರು ಬಂದ್ಬಿಟ್ಟು ಒಂದು ಪೂಜಾರಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಕಾಮಿಡಿ ಹ್ಯೂಮರಸ್ ಆಗಿದೆ ಅವ್ರ ರೋಲು. ಆಮೇಲೆ ಪುಷ್ಪ ರಾಘವೇಂದ್ರ ಅಂತಿದ್ದಾರೆ, ಅವರು ಪ್ರೀತಿಯಿಂದ ಸೀರಿಯಲ್ ಎಲ್ಲ ವರ್ಕ್ ಮಾಡ್ತಿದ್ರು, ಲೀಡ್ ಕ್ಯಾರೆಕ್ಟರ್ ಮದರ್ ಇದು ಮಾಡ್ತಿದ್ರು. ಅವ್ರು ಬಂದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಹೀರೋ ಮದರ್ ರೋಲ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋ ಒಂದೇ, ಹೊಸ ಟೀಮು ಚೆನ್ನಾಗಿ ಎಫರ್ಟ್ ಹಾಕಿದ್ವಿ, ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಅಂತ. ನನ್ನ ನಮಸ್ಕಾರಗಳು. ಈ ಚಿತ್ರದಲ್ಲಿ ನಾನು ನಾಯಕನಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಮೂವಿ ಸರ್. ಇದೇ ಫಸ್ಟ್ ಮೂವಿ ನಾನು ನಾಯಕನಾಗಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಇದು ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾನೆ ಅದಕ್ಕಿಂತ ವರ್ಸ್ಟಾಗಿ ನಡ್ಕೊತೀನಿ ಇದರಲ್ಲಿ ಮೂವಿನಲ್ಲಿ ನಾನು. ಅಷ್ಟು ಕೆಟ್ಟ ಇದೆ. ಬಟ್ ದೊಡ್ಡವ್ರ ಮಾತು ಕೇಳಿದಿರಿದ್ದಾಗ ನಮಗೆ ಮುಂದೆ ಆಗೋ ಪ್ರಾಬ್ಲಮ್ಸ್ ಏನೇನಿದೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ ಸರ್. ಜನಕ್ಕೆ ಇದರಲ್ಲಿ ಏನಂತಂದರೆ ಒಬ್ಬ ಮನುಷ್ಯ ಯಾವ ರೀತಿ ಬದುಕ್ಬೋದು, ಬಟ್ ತಂದೆ ತಾಯಿ ಮಾತು ಕೇಳಿದಾಗ ಅವನು ಯಾವ ರೀತಿ ಏನಾಗ್ತಾನೆ, ಯಾವ ಕೆಟ್ಟ ದಾರಿ ಹಿಡಿತಾನೆ, ಇದನ್ನ ನಾವು ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ ಸರ್. ಸಿನಿಮಾಗಳು ಬಿಡುಗಡೆಯಾಗಿ ಹೇಳೋಕೆ ಹೆಸರಿಲ್ಲದಂತೆ ಒಂದು ಚಿತ್ರಮಂದಿರದಿಂದ ಖಾಲಿಯಾಗಿ ಮತ್ತೊಂದು ಚಿತ್ರಮಂದಿರಕ್ಕೆ ಜಂಪ್ ಆಗ್ತಿರೋದು ಕಾಮನ್ನು. ಆದರೆ ಯಾವ ರೀತಿ ಅಂದರೆ ಒಂದು ವಾರಕ್ಕೆ 7 ಸಿನಿಮಾಗಳು ಬಿಡುಗಡೆಯಾಗುವಂಥ ದುಸ್ಥಿತಿ ನಮ್ಮ ಚಿತ್ರರಂಗಕ್ಕೆ ಬಂದಿದೆ. ಆದರೆ ಇದರಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ ಹೊಸಬರ ಸಿನಿಮಾಗಳು ಜಯಬೇರಿಯನ್ನ ಬಾರಿಸ್ತಾ ಇದೆ. ನಿಜಕ್ಕೂ ಅಚ್ಚರಿ ಹಾಗೂ ತುಂಬ ಖುಷಿ ತರುವಂತಹ ವಿಷಯ. ದೊಡ್ಡ ದೊಡ್ಡ ಸ್ಟಾರ್ ನಟರ ಚಿತ್ರಗಳು 100 ಡೇಸ್ ಆಗೋದು 1-2 ಚಿತ್ರಮಂದಿರಗಳಲ್ಲಿ ಮಾತ್ರ. ಅಂಥದ್ರಲ್ಲಿ ಗುರುನಂದನ್ ನಟಿಸಿರುವ ಮಂಜುನಾಥ್ ನಿರ್ಮಾಣದ ಫಸ್ಟ್ ರ್ಯಾಂಕ್ ರಾಜು ಚಿತ್ರ ಬಿಡುಗಡೆಯಾಗಿ ಸುಮಾರು 40ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ 75ನೇ ದಿನದ ಪ್ರದರ್ಶನವನ್ನ ನೀಡಿ 100ನೇ ದಿನದತ್ತ ಸಾಗ್ತಾ ಇದೆ. ಪರಪಂಚ ಗೊತ್ತಿರದ ಪಡಪೋಷಿ ಪಂಡಿತರು ಎಕ್ಸಾಮು ಬರೆಯೋಕೆ ಹುಟ್ಟೋರಿ ನನ್ನ ಮಕ್ಕಳು. ಆಸ್ಪತ್ರೆಯಲ್ಲಿ ಹುಟ್ಟಲಿಲ್ಲ, ಕಾಲೇಜಲ್ಲಿ ಹುಟ್ಬಿಟ್ಟು ಗೂಗೂರಿ ಚಾಟಿ ಕೈಲಿ ಮುಟ್ಟಿಲ್ಲ. ಹೋಗಾರಿ ಬೇಡ ರೇಟು ಗೊತ್ತಿಲ್ಲ, ರಂಗು ಬಂದು ಜೀವನ ತಿಳಿದಿಲ್ಲ, ತುಳಗೆ ಬೆಂಕಿ ಇನ್ನೂ ತಟ್ಟಿಲ್ಲ. 50 ಡೇಸ್ ಸೆಲೆಬ್ರೇಷನ್ ಆದಾಗ 75 ಡೇಸ್ ಆಗುತ್ತೆ ಅಂತ ನನಗೆ ಹೋಪ್ಸ್ ಇತ್ತು, ಬಟ್ ಆಯಿತು. ಸೊ ನೆಕ್ಸ್ಟ್ 100 ಡೇಸ್ಗೆ ಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಫಸ್ಟ್ ಮೂವಿ ನನ್ನ ಫಸ್ಟ್ ರ್ಯಾಂಕ್ ರಾಜು. ಸೊ ಎಷ್ಟೊಂದು ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಮೂವಿನ, ಎಲ್ಲರೂ ಹೊಸಬ್ರ ಮೂವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಎಲ್ಲರೂ ಥಿಯೇಟರ್ ಹತ್ರ ಬಂದಿದ್ದೀವಿ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರಿ. ಸೊ ಎಲ್ಲರಿಗೂ ಒಂದು ಬ್ರೇಕ್ ಕೊಟ್ಟಂಗೆ ಆಗಿದೆ ಫಸ್ಟ್ ರ್ಯಾಂಕ್ ರಾಜು.
ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಮೊದಲನಾಗಿ ನಮ್ಮ ಚಿತ್ರನ ಇಷ್ಟು ದೊಡ್ಡ ಮಟ್ಟಿಗೆ ಗೆಲ್ಲಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಅದೇ 75 ಡೇಸ್ ಆಗಿದೆ, ತುಂಬಾ ಸಂತೋಷನ ಹಂಚ್ಕೊಳ್ಳೋಕ್ಕೆ ಇವತ್ತು ಒಂದು ಇಲ್ಲೇ ಥಿಯೇಟ್ರಲ್ಲೇ ಬಂದಿದ್ದೀವಿ. ಸಪೋಸ್ ಇವತ್ತು ಬಾಸ್ಕೋ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದಾರೆ ಫಿಲ್ಮ್ ನೋಡೋಕ್ಕೆ. ಸೊ ನಾವು ಇಲ್ಲೇ ಇವತ್ತು 75 ಡೇಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೊಸಬ್ರ ಚಿತ್ರನ ಗೆಲ್ಲಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತದೆ. ಈ ಸಿನಿಮಾ ಏನು 100 ಡೇಸ್ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇದೇ ಟೀಮ್ ಸೇರಿ ಸಿನಿಮಾ ಮಾಡ್ತಾ ಹೌದು, ಮಾಡ್ತೀವಿ. ಮೇಯಿಂದ ಈ ಫಿಲ್ಮ್ನ ಸ್ಟಾರ್ಟ್ ಮಾಡ್ತೀವಿ. ಮೇ ಮಿಡ್ ವೀಕಲ್ಲಿ ಇನ್ನೊಂದು ಫಿಲ್ಮ್, ಯಾಕೆಂದರೆ 100 ಡೇಸ್ ಆದಮೇಲೆ ಒಂದು ಪ್ರಿಪ್ರೇಷನ್ಗೆ ಒಂದು 2-3 ಮಂತ್ಸ್ ಬೇಕು. ಅದೆಲ್ಲ ರೆಡಿ ಮಾಡಿಕೊಂಡು ನಾವು ಮೇ ಮೊದಲನೇ ವಾರ ಅದು ಸೆಕೆಂಡ್ನೇ ವಾರ ನಾವು ಶೂಟಿಂಗ್ ಹೋಗ್ತೀವಿ. ಅದು 100 ಡೇಸ್ ದಿವಸ ಅದನ್ನು ಎಲ್ಲ ನಾವು ಪ್ರತಿಯೊಂದು ಟೀಮು ಆಗಿರ್ಬೋದು, ಟೈಟ್ಲ್ ಆಗಿರ್ಬೋದು, ಏನು ಕತೆ ಅನ್ನೋದೆಲ್ಲ ಅವತ್ತು ರಿವೀಲ್ ಮಾಡ್ತೀವಿ. ಬಚ್ಚ ಇದ್ದಂಗಿದ್ದೆ ನೆನ್ನೆ ಮೊನ್ನೆ, ಹುಚ್ಚಾಗಿದ್ದು ನಿನ್ನಿಂದಾನೆ ತಾನೆ, ಕೊಚ್ಕೊಂಡು ಹೋಯ್ತು ಮನ್ಸು ಹಾಗೆ ಸುಮ್ಮನೆ, ಲವ್ ಮಾಡೋದು ಲೈಫಲ್ಲಿ ಒಂದು ಸಾಧನೆ. ಮಾರ್ಕೆಟಲ್ಲಿ ಫ್ರೈಡೇ ಈವ್ನಿಂಗ್ ಟೈಮಿಗೆ ಒಂದು ಸ್ವೀಟ್ ಸ್ಮೈಲಿಗೆ ತಗಲಾಕೊಂಡೆ. ಲವ್ ಎಂದರೆ ಒಂದು ಹೊಸ ಜನ್ಮವೋ, ಹಳೆ ಸಾಲವೋ, ಇಲ್ಲ ಹೊಸ ರೋಗವೋ, ಪ್ರೀತಿಯನ್ನು ಜೈಲಿನಲ್ಲಿ ಬೇಲು ಇಲ್ಲ. ಫಸ್ಟ್ ರ್ಯಾಂಕ್ ರಾಜು 75 ಡೇಸ್ ಕಂಪ್ಲೀಟ್ ಮಾಡಿದೆ. ಇದಕ್ಕೆ ಎಲ್ಲ ಕಾರಣಕರ್ತರಾದಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನ ಧನ್ಯವಾದಗಳು. ಇದೇ ರೀತಿ ಫಸ್ಟ್ ರ್ಯಾಂಕ್ ರಾಜು 100 ದಿನ ಕಂಪ್ಲೀಟ್ ಮಾಡಿ ಇದೇ ರೀತಿ ಇದೇ ಹುಮ್ಮಸ್ಸಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿ ಇದೇ ಥರ ಹೊಸ ಸಿನಿಮಾಗಳಿಗೆ ಹೊಸಬರ ಸಿನಿಮಾಗಳಿಗೆ ಎಂಕರೇಜ್ ಮಾಡಿ ಅಂತೇಳಿ ನನ್ನ ಕಡೆಯಿಂದ ನಾನು ಕೋರ್ಕೋತಾ ಇದ್ದೀನಿ. ಫಸ್ಟ್ ರ್ಯಾಂಕ್ ರಾಜು ಇವತ್ತು ಕರ್ನಾಟಕದಲ್ಲೇ ಅಲ್ಲದೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕೂಡ ರೀಮೇಕ್ ಆಗ್ತಿದೆ. ಆಮೇಲೆ ಅಬ್ರಾಡ್ ರಿಲೀಸ್ ಆಗ್ತಿದೆ ಕನ್ನಡ ಫಿಲ್ಮು. US, UK, ಆಸ್ಟ್ರೇಲಿಯಾ ಎಲ್ಲ ಕಡೆ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಒಂದು ಒಳ್ಳೆ ಸಿನಿಮಾನ ಇಷ್ಟುವರೆಗೂ ತಂದಿದ್ದೀರಾ. ಇದೇ ರೀತಿ ಎಲ್ಲರೂ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿ ಇದರಲ್ಲಿರೋ ಮೆಸೇಜ್ನ ತಿಳ್ಕೊಂಡು ನಮ್ಮ ಒಂದು ಪ್ರಯತ್ನ ಒಂದು ಸಾರ್ಥಕ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಪ್ರಮೋಷನ್ಗಿಂತ ಹೆಚ್ಚಾಗಿ ದೊಡ್ಡ ನಮ್ಮ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಎಲ್ಲ ದಿಗ್ಗಜರು ಅಂತಾರೆ ಏನು ಹೇಳ್ತೀವಿ, ಅವರೇ ನಮ್ಮ ಸಿನಿಮಾ ಕರೆದು ಸಿನಿಮಾ ನೋಡಿ ನಮಗೆ ಅಪ್ರಿಷಿಯೇಟ್ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಸಿನಿಮಾ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಉಪ್ಪಿ ಸರ್ ಆಗಲಿ, ಶಿವಣ್ಣ ಅವರಾಗಲಿ, ಆಮೇಲೆ ಎಲ್ಲ ರಾಘಣ್ಣ ಅವರಾಗಲಿ, ಪ್ರತಿಯೊಬ್ಬರು ಇಂಡಸ್ಟ್ರಿಲಿರೋರು ಸಿನಿಮಾ ನೋಡಿ ಹೊಸಬ್ರು ಸಿನಿಮಾ ಮಾಡಿದ್ದೀರಾ, ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ದಯವಿಟ್ಟು ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಒಂದು ಎಂಕರೇಜ್ ಮಾಡ್ತಾರೆ. ಸೊ ಹೊಸಬ್ರಾಗಿ ನಮಗೂ ಆ್ಯಸ್ ಎ ಡೆಬ್ಯೂ ಡೈರೆಕ್ಟರ್ ಇದೊಂಥರ ಸಂತೋಷದ ವಿಚಾರ. ನೀವು ಹೂವನ್ನೆಲ್ಲ ಯಾಕೆ ನೀರಿಗೆ ಬಿಡ್ತಿದ್ದೀರಾ? ಇದು ನಿನ್ನ ಸಿಲೆಬಸ್ ಅಲ್ಲಿ ಇದೆಯಾ? ಸಿಲೆಬಸ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ತಿಳ್ಕೋಬೇಕು, ಆಗಲೇ ರ್ಯಾಂಕ್ ಬರೋದು. ಡ್ಯಾಡಿ, ಒಂದ್ ಮೊಟ್ಟೆಗೆ 3 ರೂಪಾಯಿ ಇರ್ಬೇಕಾದ್ರೆ ಇನ್ ಕೋಳಿಗೆ 10 ರೂಪಾಯಿಗೆ ಬರುತ್ತೆ. ಬುಕ್ಕಲ್ಲಿ ಏನಿದೆಯೋ ಅದೇ ಕರೆಕ್ಟ್ ಅಂತ ಓದಿದ್ರೆ ಮಾತ್ರ ರ್ಯಾಂಕ್ ಬರೋದು. ಅವತ್ತೇ ಲಾಸ್ಟ್. ಅದಾದ್ಮೇಲೆ ಯಾವತ್ತೂ ನನ್ನ ಸ್ವಂತ ಬುದ್ಧಿ ಉಪಯೋಗಿಸಲೇ ಇಲ್ಲ. ಫಸ್ಟ್ ರ್ಯಾಂಕ್ ಬರೋದೊಂದೇ ನನ್ನ ಉದ್ದೇಶ ಆಗಿತ್ತು. ಇವ್ರು ಯಾರು ಅಂತ ಗೊತ್ತಿರಲೇಬೇಕಲ್ಲ. ನಮ್ಮ ರಾಜನ್ ನೋಡಿ ಕಲ್ತ್ಕೊಳ್ರೋ ಪ್ರಿನ್ಸಿಪಲ್ ಬೆಲೆ ಏನು, ಅವ್ರ ಘನತೆ ಗೌರವ ಹೇಗೆ ಕಾಪಾಡಬೇಕು ಅಂತ. ಸರ್, ನಿಮ್ ನಾಯಿ ಮಾರ್ಬೇಕು ಅಂತ ಹೇಳಿದ್ರಲ್ಲ? ಹೌದು, ನನ್ನ ಫ್ರೆಂಡಿಗೆ ಹೇಳಿದೀನಿ. ಏನಂತ ಹೇಳಿದ್ಯಪ್ಪ? ಮನೆ ಕಾಯೋಕೆ ನಾಯಿ ಬೇಕಾದ್ರೆ ಹೇಳಿ, ನಮ್ ಪ್ರಿನ್ಸಿಪಾಲ್ನ ಕಳಿಸ್ತೀನಿ ಅಂತ. ಕಾಲೇಜ್ ಅಂದ್ಮೇಲೆ ಟೈಮ್ ವೇಸ್ಟ್ ಮಾಡೋ ಇಂಥ ಲಾಸ್ಟ್ ಬೆಂಚರ್ಸ್ ಇರ್ಲೇಬೇಕಲ್ಲ. ಶಿಷ್ಯ ರೆಡಿ ಅಣ್ಣ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಇವತ್ತು 75 ಡೇಸ್ ಓಡ್ತಾ ಇದೆ. ಇದಕ್ಕೆ ನೀವೆಲ್ಲರೂ ಕಾರಣರು. ಆ್ಯಕ್ಚುಲಿ ನಮ್ಮಂಥ ಯಂಗ್ಸ್ಟರ್ಸ್ನ ಪ್ರಮೋಟ್ ಮಾಡಿ ಎನ್ಕರೇಜ್ ಮಾಡಿ ಈ ಸ್ಟೇಜಿಗೆ ತೊಗೊಂಬಂದಿದ್ದೀರಾ. ಸೊ ಸಿನಿಮಾ ಹೀಗೆ 100 ಡೇಸ್ ಓಡಲಿ. ಹಾಗೆ ನಾವು ಮತ್ತಷ್ಟು ಸಿನಿಮಾಗಳು ಮಾಡ್ತೀವಿ, ಎನ್ಕರೇಜ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಾವು ಫ್ಲೇವರ್ಸ್ಗಳಲ್ಲಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಲೇಬೇಕು ನಾವು ಯಾಕೆ ಅಂತಂದರೆ ಈಗ ನಾವು ಕೇಳಿರೋಂಗೆ ತುಂಬ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಬರ್ತಾ ಇದೆ ಮ್ಯೂಸಿಕ್ಕು, ಸಿನಿಮಾಗಳು. ಹೊಸಬ್ರು ಏನೇ ಮಾಡಿದ್ರೂ ತೊಗೊಳ್ತಾ ಇದ್ದಾರೆ ಜನ. ಸೊ ನಾವು ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ ಇನ್ನು ಕಮ್ಮಿಂಗ್ ಡೇಸಲ್ಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. Shake your body, let's dance. Move your body, let's dance. Mommy, daddy,
exam ಅಲ್ಲಿ pass or fail or let's dance. ಈ ಲೈಫ್ ಚಿಕ್ಕದು ಕಳ್ಕೊಂಡ್ರೆ ಸಿಕ್ಕದು ಗಡಿಯಾರ ನಿಲ್ಲದು ನಾಚೋರೆ ನಾಚೋರೆ ನಾಚ್ಕೆ ಬಿಡ್ರಲೇ. ನಿರ್ಮಾಪಕರಾಗಿ ಒಂದು ಈ ಜನರ ಒಂದು ಆಶೀರ್ವಾದ 75ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗೆ ಇದೇ ರೀತಿ ಇದೇ ಸ್ಪೀಡಲ್ಲಿ ನಾವು 100 ಡೇಸ್ ಕೂಡ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಭರವಸೆ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಅದೇ ಇವಾಗ ಮೆನ್ಷನ್ ಮಾಡ್ತಾ ಇದ್ದೆ, ಇನ್ನು ಮುಂದೆ ಮತ್ತೆ ನೆಕ್ಸ್ಟ್ ಫಿಲಮ್ ಈ ರೀತಿ ಸಕ್ಸಸ್ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದೊಂದು ಒಳ್ಳೆ ಅಚೀವ್ಮೆಂಟ್ ಹಾಗೂ ಒಂದು ಫಸ್ಟ್ ಟೈಮರ್ಸ್ಗೆ ಒಂದು ಹೊಸ ಬ್ಯಾನರ್ಗೆ ಇದು ದೊಡ್ಡ ಅಚೀವ್ಮೆಂಟ್ ಅಂತ ಭಾವಿಸ್ತೀನಿ. ಇವತ್ತು ಸ್ಕೂಲ್ ಮಕ್ಕಳೆಲ್ಲ ಬಂದು ಫಿಲಮ್ ನೋಡ್ತಾರೆ, ಅದ್ರ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬರು ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ. ಹಾಗೆ ಕೂಡ ಎಲ್ಲ ಸೆಲೆಬ್ರಿಟಿಗಳು ಹಾಗೂ ಎಲ್ಲ ಸ್ಟಾರ್ಸ್ ಕೂಡ ನೋಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ನಮ್ಮ ಪ್ರಯತ್ನ ಯಾವಾಗಲೂ ನಾವು ಮಾಡ್ತಾನೇ ಇದ್ವಿ. ಇವತ್ತು 75ನೇ ದಿನಕ್ಕೆ ಒಂದು ಒಳ್ಳೆಯ ಒಂದು ನೆನಪಾಗಿ ಕೆಲವು ಅನಾಥ ಮಕ್ಕಳು ಹಾಗೂ ಸ್ಕೂಲ್ ಹುಡುಗರು ಎಲ್ಲ ಅವ್ರಿಗೆ ಈ ಫಸ್ಟ್ ರ್ಯಾಂಕ್ ರಾಜುವನ್ನು ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ನಿಜಕ್ಕೂ ಇಂತಹ ಬೆಳವಣಿಗೆ ಚಿತ್ರರಂಗದ ಉನ್ನತಿಗಾಗಿ ಒಳ್ಳೆಯ ವಿಷಯ ಎನ್ನಬಹುದು. ಪ್ರೇಕ್ಷಕನ ಮನಗಿದ್ದ ಫಸ್ಟ್ ರ್ಯಾಂಕ್ ರಾಜು ಚಿತ್ರ 100ನೇ ದಿನದ ಸಂಭ್ರಮಕ್ಕೆ ತಯಾರಾಗಿದೆ. ಹಾಗೆ 75ನೇ ದಿನದ ಸಡಗರವನ್ನ ಮಾಧ್ಯಮದ ಮುಂದೆ ಹಂಚಿಕೊಂಡ್ರು. ಒಂಟಿಯಾಗಿ ಕೂತು ಹಾಡು ಹಾಡಬೇಕು, ನಿತ್ಯ ಕಣ್ಣಿನಲ್ಲೂ ನಿನ್ನ ಹೆಸರು ಹೇಳಬೇಕು, ಈ ಪ್ರೀತಿಯ